ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಒಂದು ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಆಗಿರುತ್ತೆ. ಸೊ ಇಲ್ಲಿ ಅವರು ಈ ಒಂದು ರಿಲೇಷನ್ಶಿಪ್ ಅಥವಾ ಈ ಒಂದು ಲವ್ ಲೈಫ್ನಲ್ಲಿ ಯಾವ ಒಂದು ಡಿಸಿಷನ್ನ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನು ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ಯಾವುದು ನಿಮಗೆ ರೆಸನೇಟ್ ಆಗೋಲ್ಲ ಅದನ್ನು ನೀವು ಬಿಟ್ಬಿಡ್ಬೋದು. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಕ್ಲೈಂಟ್ ಒಬ್ಬರು ಬ್ರೇಸ್ಲೆಟ್ಸನ್ನು ಪರ್ಚೇಸ್ ಮಾಡಿದರು. ಸೊ ಅದು ಬಂದು ರಿಲೇಷನ್ಶಿಪ್ಗೋಸ್ಕರ ಆಗಿತ್ತು ಆ್ಯಂಡ್ ಆಲ್ಸೋ ಕರಿಯರ್ಗೋಸ್ಕರನೂ ಆಗಿತ್ತು. ಸೊ ಅವ್ರು 2 ಬ್ರೇಸ್ಲೆಟನ್ನು ಪರ್ಚೇಸ್ ಮಾಡಿದರು. ಅವ್ರಿಗೆ ಕೆಲವೊಂದು ಚೇಂಜಸ್ ಆಗಿದೆ ಆ್ಯಂಡ್ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಏನು ಅಂತ ನೋಡ್ಕೊಂಡು ಬರೋಣ. ಸೊ ಆ ಒಂದು ಫೋಟೋನ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು. ಐ ಥಿಂಕ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಜಾಸ್ತಿ ಬೇಗ ಹೊರಟೋಯ್ತು ಅಂದರೆ ಅದನ್ನು ಪಾಸ್ ಮಾಡಿ ನೀವು ಆ ಒಂದು ಫೀಡ್ಬ್ಯಾಕ್ಸನ್ನು ನೀವು ನೋಡ್ಬೋದು. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ. ಅದಕ್ಕೂ ಮುಂಚೆ ಆ್ಯಂಡ್ ಬ್ರೇಸ್ಲೆಟ್ಸ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಸೊ ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಟ್ರಸ್ಟ್ ಇದೆ, ಅದನ್ನು ನೀವು ನಂಬ್ತೀರಾ ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ನೀವು ಬೈ ಮಾಡಾದ್ಮೇಲೆ ಅದರ ರಿಲೇಟೆಡ್ ನಿಮಗೆ ಆಡಿಯೋಸ್ ಸಿಗುತ್ತೆ. ಸೊ ಅದು ಮ್ಯಾಟರ್ ಆಗೋಲ್ಲ. ನಿಮಗೆ ಎಷ್ಟು ಟ್ರಸ್ಟ್ ಇದೆ ಅದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ನಿಮ್ಗೆ ನಿಜವಾಗ್ಲೂ ನಂಬಿಕೆ ಇದೆ ಅಂದರೆ ಮಾತ್ರನೇ ಪರ್ಚೇಸ್ ಮಾಡ್ಬೋದು, ಯಾರಿಗೂ ಫೋರ್ಸ್ ಇಲ್ಲ. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಿಬಿಡಿ, ಸುಮ್ಮನೆ ಎಲ್ಲ ಡೀಟೇಲ್ಸ್ ತೊಗೊಳ್ಬೇಡಿ. ಸೊ ನೋಡೋಣ ಈ ಒಂದು ಕ್ಯಾಂಡಲ್ ವ್ಯಾಕ್ಸಲ್ಲಿ ಏನು ಬರುತ್ತೆ ಅಂತ. ಸೊ ಇಲ್ಲಿ ಎಲ್ಲವೂ ಸಹ 3 ಈ ಥರ ಬರ್ತಾ ಇದೆ. ಮೇ ಬಿ ಈ ಒಂದು ಪರ್ಸನ್ ಡೇಟ್ ಆಫ್ ಬರ್ತ್ 3 ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನೂ ಸಹ ಇಲ್ಲಿ ಇರ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇರೋದ್ರಿಂದ ನಿಮ್ಮ ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗಿರಲಿ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ, ಕೇರಿಂಗ್ ಏನೆಲ್ಲ ಇತ್ತು ಅದಿಲ್ಲಿ ಕಡಿಮೆ ಆಗಿರ್ಬೋದು. ಮೇಜರ್ಲಿ ಇಲ್ಲಿ 3 ಅಂತ ಬರ್ತಾ ಇದೆ. ನೀವು ಮಾತಾಡಿ ಸಹ 3 ಮಂತ್ಸ್ ಆಗಿರ್ಬೋದು. ಸೊ ಈ ರೀತಿ ಒಂದು ಎನರ್ಜೀಸ್ ಇದೆ. ಬಟ್ ಮೇಜರಾಗಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. 3ನೇ ವ್ಯಕ್ತಿಯಿಂದ ನೀವು ತುಂಬ ನೋವನ್ನು ಇಲ್ಲಿ ನೋಡಿರ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಮ್ಯಾರೇಜ್ ಆಗಿರ್ಬೋದು. ಮ್ಯಾರೇಜ್ ಆಗಿರೋರು ನೋಡ್ತಾ ಇದ್ದೀರಾ, ಮ್ಯಾರೇಜ್ ಆಗಿ ದೂರ ಆಗಿರೋರು ಇಲ್ಲಿ ನೋಡ್ತಾ ಇರ್ಬೋದು ಈ ವಿಡಿಯೋನ. ನಿಮಗೆ ಒಂದು ಜವಾಬ್ದಾರಿ ಅನ್ನೋದೇ ನಿಮ್ಮ ಮೇಲೆ ಇಲ್ಲಿ ಕೂತ್ಕೊಂಡಿರ್ಬೋದು. ಸೊ ಒಂದು ಫ್ಯಾಮಿಲಿ ಅನ್ನೋ ಜವಾಬ್ದಾರಿ ನಿಮಗೆ ತುಂಬ ಇದೆ. ನಿಮ್ಮ ಒಬ್ಬರ ಕೈಯಲ್ಲಿ ಎಲ್ಲವೂ ಸಹ ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸಮ್ಟೈಮ್ಸ್ ನೀವು ಅವರನ್ನು ಬೇಡ್ಕೊಂಡಿರ್ಬೋದು, ಲೈಕ್ ಈ ರೀತಿ ಮಾಡಬೇಡ ಅನ್ನೋ ರೀತಿನೂ ತುಂಬ ಕೇಳ್ಕೊಂಡಿದ್ದೀರಾ. ಆ್ಯಂಡ್ ತುಂಬ ಅಂದರೆ ತುಂಬ ಅವ್ರನ್ನ ನೀವು ಫರ್ಗಿವ್ ಮಾಡಿದ್ದೀರಾ. ಬಟ್ ಅವರು ಅದಕ್ಕೆಲ್ಲ ಇಲ್ಲಿ ವ್ಯಾಲ್ಯೂನೇ ಮಾಡಿಲ್ಲ. ಸೊ ಮ್ಯಾರೇಜ್ ಲೈಫಲ್ಲಿ ತುಂಬ ನೋವನ್ನು ನೀವು ನೋಡಿರ್ಬೋದು. ಆ್ಯಂಡ್ ಅಗೇನ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೆಲ್ಲ ಲವ್ ಆಗಿ ಬ್ರೇಕಪ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ನಲ್ಲಿ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಆ 3ನೇ ವ್ಯಕ್ತಿಯಿಂದ ಕ್ರಿಯೇಟ್ ಆಗಿರ್ಬೋದು. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಕರೆಂಟ್ಲಿ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಕೆಟ್ಟವರು ಅನ್ನೋ ಒಂದು ಭಾವನೆಯಲ್ಲಿ ನಿಮ್ಮ ವ್ಯಕ್ತಿ ಇರ್ಬೋದು. ಬಿಕಾಸ್ ಸಮ್ ಪೀಪಲ್ ಅಥವಾ ನಿಮಗೆ ಯಾರು ಕ್ಲೋಸ್ ಇದ್ದರು ಅವರೇ ನಿಮ್ಮ ಮೇಲೆ ಸುಳ್ಳುಗಳನ್ನು ಹೇಳಿರ್ಬೋದು. ನೀವು ಮಾಡದೇ ಇರೋ ತಪ್ಪನ್ನೆಲ್ಲ ಅವರು ಇಲ್ಲಿ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿರ್ಬೋದು. ಸೊ ಆ ಒಂದು ಯೋಚನೆಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ ಬಗ್ಗೆ ಅವರು ಕರೆಂಟ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಈ ವ್ಯಕ್ತಿನ ಭೇಟಿನೇ ಮಾಡಬಾರ್ದಿತ್ತು, ಇವ್ರಿಗೆ ನಾನು ಕಮಿಟ್ಮೆಂಟೇ ಕೊಡಬಾರ್ದಿತ್ತು, ಇವ್ರನ್ನ ನಾನು ಪ್ರೀತಿನೇ ಮಾಡಬಾರ್ದಿತ್ತು ಅನ್ನೋ ಒಂದು ಥಾಟ್ಸಲ್ಲಿ ನಿಮ್ಮ ವ್ಯಕ್ತಿ ಇದ್ದಾರೆ. ಆ್ಯಂಡ್ ಅಗೈನ್ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರೋಗ್ರೆಸ್ ಅನ್ನೋದು ಕರೆಂಟ್ಲಿ ಕಾಣ್ತಾ ಇಲ್ಲ. ತುಂಬ ಬ್ಲಾಕೇಜಸ್ ಇರ್ಬೋದು ನಿಮ್ಮ ಹಾಗೂ ಅವರ ಮಧ್ಯೆ. ನೀವೇನೇ ಮಾಡಿದ್ರೂ ಸಹ ಇಲ್ಲಿ ಈ ರಿಲೇಷನ್ಶಿಪ್ ಸರಿ ಹೋಗ್ತಾ ಇಲ್ಲ. ತುಂಬ ಪ್ರೇಯರ್ಸ್ನ ಮಾಡ್ತೀರಾ ಅಂತ ಹೇಳ್ಬೋದು, ತುಂಬ ಪ್ರೇ ಮಾಡ್ತೀರಾ ನೀವು. ಬಟ್ ಯಾವುದಕ್ಕೂ ರಿಸಲ್ಟ್ ಸಿಗ್ದಲೇ ಇರ್ಬೋದು ನಿಮಗೆ.
ಮುಂದೆ ಸಿಗಲ್ಲ ಅಂತ ಹೇಳ್ತಲ್ಲ, ಇಷ್ಟು ದಿನ ನಿಮಗೆ ಸಿಗ್ತಲೇ ಇರ್ಬೋದು. ಯೂನಿವರ್ಸಲ್ಲಿ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಆ್ಯಂಡ್ ನೀವು ಥಿಂಕ್ ಮಾಡ್ತಿದ್ದೀರಾ, ನಾನು ಇಲ್ಲಿಂದ ಬಿಟ್ಟು ನಾನು ಎಲ್ಲಾದರೂ ಹೋಗಿಬಿಡ್ಬೇಕು, ಎಲ್ಲಾದರೂ ದೂರ ಹೋಗಬೇಕು ಅನ್ನೋ ಒಂದು ಯೋಚನೆ ನೀವು ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮಗೋಸ್ಕರ ವೆಕೇಷನ್ ಅಂತಲೂ ಬರ್ತಾಯಿದೆ. ಇಫ್ ಯು ವಾಂಟ್ ಟು ಗೋ, ನೀವು ಹೋಗ್ಬೋದು. ನೀವು ಎಲ್ಲಿಗಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಅಂದ್ಕೊಳ್ತಾ ಇದ್ದರೆ ಹೋಗ್ಬೋದು ನೀವು. ಸೊ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗತ್ತೆ. ನೀವಿಲ್ಲಿ ಒಂದು ಕಂಫರ್ಟ್ ಝೋನ ಕ್ರಿಯೇಟ್ ಮಾಡ್ಕೊತಾ ಇರ್ಬೋದು, ಅಥವಾ ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೋತಾ ಇರ್ಬೋದು. ಇದನ್ನೆಲ್ಲ ಬಿಟ್ಟು ನೀವು ಹೊರಗೆ ಬರಬೇಕು ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಸ್ಟ್ರಾಂಗಾಗಿ ಬರ್ತಾ ಇರೋವಂಥದ್ದು. ಒಂದು ಸಡನ್ ಚೇಂಜಸ್ ಇಲ್ಲಿ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ. ಮೇಜರ್ಲಿ ನೀವು ಬೇರೆ ಕಡೆ ಶಿಫ್ಟ್ ಆಗ್ತಾ ಇರೋದಾಗಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ಲೇಸ್ ಚೇಂಜ್ ಆಗೋವಂಥ ಟೈಮ್ ಇರ್ಬೋದು. ನೀವು ಮಾಡ್ತಾ ಇರೋವಂಥ ವರ್ಕ್ ಪ್ಲೇಸಲ್ಲಿ ನಿಮಗೆ ಅಷ್ಟೊಂದು ಪಾಸಿಟಿವ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ತುಂಬ ಸರೌಂಡಿಂಗ್ಸಲ್ಲಿ ನೆಗೆಟಿವ್ ಪೀಪಲ್ ಇದ್ದಾರೆ. ನಿಮಗೆ ಅಲ್ಲಿ ಬ್ಯಾಕ್ ಸ್ಟ್ಯಾಬಿಂಗ್ ಆಗ್ತಾ ಇರ್ಬೋದು. ನೀವೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ತುಂಬ ಒಂದು ನೀವು ಎಷ್ಟು ಅಲ್ಲಿ ಯಾರನ್ನೇ ಫ್ರೆಂಡ್ ಮಾಡ್ಕೊಳಕ್ಕೆ ಹೋದ್ರು, ಯಾರ ಜೊತೆನೇ ಚೆನ್ನಾಗಿರೋಕ್ಕೆ ಹೋದ್ರು, ಅಲ್ಲಿ ಮತ್ತೆ ಚೀಟ್ ಮಾಡೋ ಅಂಥವರೇ ನಿಮಗೆ ಸಿಗ್ತಾ ಇರ್ಬೋದು. ಎಲ್ಲರೂ ಸಹ ಒಂದು ಸ್ವಲ್ಪ ದಿನ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಆ್ಯಂಡ್ ಅಗೇನ್ ಅವರಿಂದ ನಿಮಗೆ ಯಾವುದೋ ಒಂದು ಮೋಸ ಆಗ್ಬೋದು ಅಥವಾ ಚೀಟಿಂಗ್ ಆಗ್ಬೋದು. ಸೊ ಇದನ್ನೇ ನೀವು ಫೇಸ್ ಮಾಡ್ತಾ ಬರ್ತಾ ಇದ್ದೀರಾ. ಸೊ ಇದರಿಂದ ನಿಮಗೆ ತುಂಬ ಎಮೋಷ್ನಲಿ ಲೋ ಅಂತ ಫೀಲ್ ಆಗ್ತಾ ಇರ್ಬೋದು. ಆ್ಯಂಡ್ ಈ ಲೈಫಲ್ಲಿ ಯಾವುದೂ ಸರಿ ಇಲ್ವಲ್ಲ, ರಿಲೇಷನ್ಶಿಪ್ಪು ಸರಿ ಇಲ್ಲ, ಅಥವಾ ಫ್ರೆಂಡ್ಸು ಸರಿ ಇಲ್ಲ, ಯಾರ ಕಡೆಯಿಂದನೂ ನನಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಬೇಜಾರು ನಿಮಗಿದೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಮೂರನೇ ವ್ಯಕ್ತಿ ಜೊತೆ ತುಂಬ ಚೆನ್ನಾಗಿರ್ಬೋದು. ಇಫ್ ಇನ್ ಕೇಸ್ ನಿಮಗೆ ಯಾರಾದ್ರು ಹೇಳಿದರೆ ನಾನು ಬೇರೊಬ್ಬರನ್ನ ಮದುವೆ ಆಗ್ತಾಯಿದ್ದೀನಿ ಅಂತ, ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಅವರು 100% ಅವರು ಇನ್ನೊಬ್ಬರ ಜೊತೆ ಲೈಫ್ ಲೀಡ್ ಮಾಡೋಕ್ಕೆ ರೆಡಿ ಆಗಿನೇ ನಿಮಗೆ ಆ ಮಾತು ಹೇಳಿರೋದು. ಆ್ಯಂಡ್ ಆಲ್ಸೋ ಇದನ್ನು ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ, ಮತ್ತೆ ಅಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ಈ ಥರ ಸಿಚುವೇಶನ್ ಇದ್ದರೆ ಡೆಫಿನೆಟ್ಲಿ ನಿಮಗೆ ಮೂವ್ ಆನ್ ಆಗೋದಕ್ಕಿಂತ ಒಳ್ಳೆ ಸೊಲ್ಯೂಷನ್ ನಿಮ್ಗೆ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಯಾವುದನ್ನು ಬಲವಂತವಾಗಿ ನಿಮ್ಮದಾಗಿ ಮಾಡ್ಕೊಳಕ್ಕಾಗೋದಿಲ್ಲ. ನಿಮಗೆ ಏನು ಸಿಗಬೇಕು ಅದನ್ನು ಯೂನಿವರ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಬೆಟರ್ ನೀವು ಈ ವ್ಯಕ್ತಿಯಿಂದ ಮೂವ್ ಆನ್ ಆಗ್ಬೋದು ಇನ್ ಕೇಸ್ ಆ ರೀತಿ ಸಿಚುವೇಶನ್ಸ್ ಇದ್ದರೆ. ಆ್ಯಂಡ್ ಆಲ್ಸೋ ಕರೆಂಟ್ಲಿ ನಿಮ್ಮ ವ್ಯಕ್ತಿನೂ ಸಹ ಇಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿಲ್ಲ. ನಿಮ್ಮ ಬಗ್ಗೆ ಏನು ಮುಂಚೆ ಪ್ರೀತಿ ಇತ್ತು ಆ ರೀತಿ ಅವ್ರು ಥಿಂಕ್ ಮಾಡ್ತಾಯಿಲ್ಲ. ಆ್ಯಂಡ್ ತುಂಬ ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ಚೇಂಜ್ ಆಗಿರೋವಂಥ ಪರ್ಸನ್ನೇ ನೀವು ಕರೆಂಟ್ಲಿ ನೋಡ್ತಾ ಇರ್ಬೋದು ಅಥವಾ ಫೇಸ್ ಮಾಡ್ತಾ ಇರ್ಬೋದು. ಅವರಲ್ಲಿ ಆಗಿರೋವಂಥ ಬದಲಾವಣೆ ನಿಮಗೆ ತುಂಬ ನೋವನ್ನು ಕೊಡ್ತಾ ಇದೆ. ಆ್ಯಂಡ್ ನಿಮಗೆ ಸ್ಟ್ರಾಂಗಾಗಿ ಬರ್ತಾ ಇರೋವಂಥ ಮೆಸೇಜ್, ಈ ಒಂದು ಚೇಂಜ್ನ ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಈ ವ್ಯಕ್ತಿ ಒಂದು ನಿಮಗೆ ಒಂದು ಟ್ರಸ್ಟ್ ಮಾಡ್ಸೋಕ್ಕೆ, ಈ ವ್ಯಕ್ತಿ ಪಾಸ್ಟಲ್ಲಿ ನಿಮಗೆ ಟ್ರಸ್ಟ್ ಮಾಡಿಸ್ಬೇಕು ಅಂತ ಕೆಲವೊಂದು ಸುಳ್ಳುಗಳನ್ನು ಹೇಳಿದರು. ಅದನ್ನು ನೀವು ತುಂಬ ಟ್ರಸ್ಟ್ ಮಾಡಿದ್ದೀರಾ. ಬಿಕಾಸ್ ಆಫ್ ದಟ್ ನಿಮಗೆ ಈಗ ಆಗಿರೋವಂಥ ಅವರು ರಿಯಾಲಿಟಿ ಏನಿದೆ, ಅವ್ರ ರಿಯಲ್ ಫೇಸ್ ಏನಿದೆ ಅದನ್ನು ನಿಮಗೆ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಯು ಹ್ಯಾವ್ ಟು ಆಕ್ಸೆಪ್ಟ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ್ಯಂಡ್ ಆಲ್ಸೋ ನನ್ನ ವಾಟ್ಸಪ್ ಚಾನಲನ್ನು ಸಹ ನೀವು ಜಾಯ್ನ್ ಆಗ್ಬೋದು ಫಾರ್ ರೆಮಿಡೀಸ್ ಆ್ಯಂಡ್ ರಿಚುವಲ್ಸ್. ಹಾಗೆ ಬ್ರೇಸ್ಲೆಟ್ಸ್ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ, ಅದರ್ವೈಸ್ ಸುಮ್ಮನೆ ಮೆಸೇಜ್ ಮಾಡಬೇಡಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.